ಉಗ್ರರ ವಿರುದ್ಧ ಸೇನೆ ಆಪರೇಷನ್ ಕೆಲ್ಲರನ್ನ ಮಾಡ್ತಾ ಇರೋದು ರಕ್ತ ಬೀಜಾಸುರರ ವಿರುದ್ಧ ಕಾರ್ಯಾಚರಣೆಯನ್ನ ಯಶಸ್ವಿಯಾಗಿ ನಡೆಸ್ತಾ ಇದೆ. ರಣರಂಗದಿಂದ ರಿಪಬ್ಲಿಕ್ ಕನ್ನಡ ಡೇರಿಂಗ್ ರಿಪೋರ್ಟ್ ಮಾಡ್ತಾ ಇದೆ. ಉಗ್ರರ ಅಡಗುದಾಣಗಳ ಮೇಲೆ ಹದ್ದಿನ ಕಣ್ಣಿರಿಸಿರುವಂತಹ ಕೆಲಸ ಆಗಿದೆ. ಪುಲ್ವಾಮಾದಲ್ಲಿ ಭಯೋತ್ಪಾದಕರಿಗೆ ನಿರಂತರವಾಗಿ ಶೋಧ ಕಾರ್ಯ, ಉಗ್ರರ ಹೆಣ ಉರುಳಿಸುವಂತಹ ಕೆಲಸ ಆಗ್ತಾ ಇದೆ. ರಿಪಬ್ಲಿಕ್ ಕನ್ನಡದಲ್ಲಿ ಕಾರ್ಯಾಚರಣೆಯ ಕಂಪ್ಲೀಟ್ ಕವರೇಜ್. ಎಸ್, ಎಕ್ಸಾಕ್ಟ್ಲಿ. ನೋಡಿ, ಭಾರತದ ಮಾಧ್ಯಮದ ಇತಿಹಾಸದಲ್ಲೇ, ಕರ್ನಾಟಕದ ಮಾಧ್ಯಮದ ಇತಿಹಾಸದಲ್ಲೇ ಈ ಒಂದು ಆಪರೇಷನ್ ಬಹಳ ನಿಯರ್ ಆಗಿ ನಾವು ನೋಡಿದ್ವಿ. ಅದ್ರ ಜೊತೆಗೆ ಈಗ ಆಪರೇಷನ್ ಆದಂತಹ ಸ್ಥಳವನ್ನ ತಲುಪಿದ್ವಿ. ಎಕ್ಸ್ಕ್ಲೂಸಿವ್, ಮಾಸ್ಟರ್ ಎಕ್ಸ್ಕ್ಲೂಸಿವ್ ನಾನು ತೋರಿಸ್ತೀನಿ. ನೋಡಿ, ಮೊದಲಿಗೆ ಸೇನೆ ಇಲ್ಲಿಗೆ ಬರುತ್ತೆ. ಸೇನೆ ಬಂದು ಸೇನಾ ಬಂಕರ್ಗಳು ಇಲ್ಲಿ ಬರ್ತವೆ. ಬಂದಾದ ನಂತರ ಸೇನೆ ಬರೋದು ನೋಡಿ, ಈ ಕಾಂಪೌಂಡ್ ಅನ್ನ ಮೊದಲು ಪುಡಿ ಮಾಡ್ತಾರೆ. ಒಳಗಡೆ ಉಗ್ರರಿದ್ರು ಅನ್ನುವ ಕಂಪ್ಲೀಟ್ ಮಾಹಿತಿ ಸೇನೆಗೆ ಖಚಿತ ಮಾಹಿತಿ ಇತ್ತು. ಸುಮಾರು 5 ಜನ ಇದ್ರು ಅನ್ನುವ ಖಚಿತ ಮಾಹಿತಿ ಇತ್ತು. ಆ ಕಡೆ ನೋಡಿದ್ರೆ ಪಹಾಡ್ ಬಂದು ಮೊದಲು ಈ ಕಾಂಪೌಂಡ್ ಅನ್ನ ಪುಡಿ ಮಾಡ್ತಾರೆ. ಕಾಂಪೌಂಡ್ ಅನ್ನ ಪುಡಿ ಮಾಡಿ ಆದ ನಂತರ ಗನ್ ಶಾಟ್ ನೋಡಿ ಮೊದಲಿಗೆ ಇಲ್ಲಿಗೆ ಬಂದು ಬುಲೆಟ್ ಬಡಿಯುತ್ತೆ. ಭಾರತ ಸೇನೆ ಇಲ್ಲಿಗೆ ದಾಳಿ ಮಾಡಿದಾಗ ನೋಡಿ, ಇಲ್ಲಿ ಮಾರ್ಕ್ಗಳಿದಾವಲ್ಲ, ಇದು ಬಂದು ಬಡಿದಂತ ಸಮಯದಲ್ಲಿ ಭಾರತ ಸೇನೆ ಗುಂಡಿನ ಚಕಮಕಿ ಮಾಡಿದಾಗ ಇಲ್ಲಿ ಪುಡಿಯಾಗಿರುವಂತ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಗ್ಲಾಸ್ಗಳೆಲ್ಲವೂ ಕೂಡ ಪುಡಿಯಾಗಿದೆ. ಮತ್ತೆ ಇಲ್ಲಿ ಅಟ್ಯಾಕ್ ಆದಂತ ಸಮಯದಲ್ಲಿ ಅವರಿದ್ರು ಅನ್ನೋದ್ರ ಬಗ್ಗೆ ಖಚಿತ ಮಾಹಿತಿ ಎಲ್ಲವೂ ಕೂಡ ಇತ್ತು. ಅದರಂತೆ ಬರ್ತಾರೆ ನೋಡಿ. ಇಲ್ಲಿರುವಂತ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಇದೆಲ್ಲವೂ ಕೂಡ ಪುಡಿಯಾಗಿದೆ. ಅದ್ರ ಜೊತೆಗೆ ಇಲ್ಲಿ ಗನ್ನು ಬಂದು ಬಿದ್ದಿರುವಂತ, ಅಂದ್ರೆ ಬುಲೆಟ್ ಬಂತು ಬಿದ್ದಿರುವಂತ ಈ ಸಮಯಕ್ಕೆ ಇಲ್ಲಿ ಹೋಲ್ ಆಗಿರುವುದನ್ನು ಗಮನಿಸ್ತಾ ಇದ್ದೀರಿ. ಪೈಪ್ಗಳೆಲ್ಲವೂ ಕೂಡ ಇಲ್ಲಿ ಪುಡಿಯಾಗಿದ್ದಾವೆ ನೋಡಿ. ಒಳ ಹೊಕ್ಕು ಸೀಳಿಕೊಂಡು ಹೋಗಿದೆ ಬುಲೆಟ್. ಆ ಸಮಯದಲ್ಲಿ ಆತನನ್ನ ಇಲ್ಲಿ ಬಡ್ದು ಹಾಕಿದ್ದಾರೆ ಭಯೋತ್ಪಾದಕ ಅಂತೇಳಿ ನೋಡಿ. ಇಲ್ಲೆಲ್ಲವೂ ಕೂಡ ಗ್ಲಾಸ್ ಪುಡಿಯಾಗಿರುವುದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಒಳಗಡೆ ಹೋದ್ರೆ ನೋಡಿ, ಒಳಗಡೆ ನೀವು ಹೋಗ್ತಾ ಗಮನಿಸ್ತಾ ಇದ್ದಂಗೆ ಇಲ್ಲಿ ಎಲ್ಲವೂ ಕೂಡ ಇಲ್ಲಿ ಪುಡಿಯಾಗಿರುವಂತ ಇಲ್ಲಿ ಕಾಂಪೌಂಡ್. ನಮ್ಮ ವಿಜನ್ ನಿಧಾನವಾಗಿ ಒಳಗಡೆ ಆಗಮಿಸ್ತಾ ಇದ್ರೆ ನಿಮಗೆ ತೋರಿಸ್ತೀವಿ ನಾವು ಹೇಗಿತ್ತು ಆಪರೇಷನ್. ಎಲ್ಲವೂ ಕೂಡ ರಿಪಬ್ಲಿಕ್ ನಲ್ಲಿ ಮಾಸ್ಟರ್ ಉಗ್ರರ ವಿರುದ್ಧ ಸೇನೆ ಆಪರೇಷನ್ ಕೆಲ್ಲರನ್ನ ಮಾಡ್ತಾ ಇರೋದು ರಕ್ತ ಬೀಜಾಸುರರ ವಿರುದ್ಧ ಕಾರ್ಯಾಚರಣೆಯನ್ನ ಯಶಸ್ವಿಯಾಗಿ ನಡೆಸ್ತಾ ಇದೆ. ರಣರಂಗದಿಂದ ರಿಪಬ್ಲಿಕ್ ಕನ್ನಡ ಡೇರಿಂಗ್ ರಿಪೋರ್ಟ್ ಮಾಡ್ತಾ ಇದೆ. ಉಗ್ರರ ಅಡಗುದಾಣಗಳ ಮೇಲೆ ಹದ್ದಿನ ಕಣ್ಣಿರಿಸಿರುವಂತಹ ಕೆಲಸ ಆಗಿದೆ. ಪುಲ್ವಾಮಾದಲ್ಲಿ ಭಯೋತ್ಪಾದಕರಿಗೆ ನಿರಂತರವಾಗಿ ಶೋಧ ಕಾರ್ಯ, ಉಗ್ರರ ಹೆಣ ಉರುಳಿಸುವಂತಹ ಕೆಲಸ ಆಗ್ತಾ ಇದೆ. ರಿಪಬ್ಲಿಕ್ ಕನ್ನಡದಲ್ಲಿ ಕಾರ್ಯಾಚರಣೆಯ ಕಂಪ್ಲೀಟ್ ಕವರೇಜ್. ಎಸ್, ಎಕ್ಸಾಕ್ಟ್ಲಿ. ನೋಡಿ, ಭಾರತದ ಮಾಧ್ಯಮದ ಇತಿಹಾಸದಲ್ಲೇ, ಕರ್ನಾಟಕದ ಮಾಧ್ಯಮದ ಇತಿಹಾಸದಲ್ಲೇ ಈ ಒಂದು ಆಪರೇಷನ್ ಬಹಳ ನಿಯರ್ ಆಗಿ ನಾವು ನೋಡಿದ್ವಿ. ಅದ್ರ ಜೊತೆಗೆ ಈಗ ಆಪರೇಷನ್ ಆದಂತಹ ಸ್ಥಳವನ್ನ ತಲುಪಿದ್ವಿ. ಎಕ್ಸ್ಕ್ಲೂಸಿವ್, ಮಾಸ್ಟರ್ ಎಕ್ಸ್ಕ್ಲೂಸಿವ್ ನಾನು ತೋರಿಸ್ತೀನಿ. ನೋಡಿ, ಮೊದಲಿಗೆ ಸೇನೆ ಇಲ್ಲಿಗೆ ಬರುತ್ತೆ. ಸೇನೆ ಬಂದು ಸೇನಾ ಬಂಕರ್ಗಳು ಇಲ್ಲಿ ಬರ್ತವೆ. ಬಂದಾದ ನಂತರ ಸೇನೆ ಬರೋದು ನೋಡಿ, ಈ ಕಾಂಪೌಂಡ್ ಅನ್ನ ಮೊದಲು ಪುಡಿ ಮಾಡ್ತಾರೆ. ಒಳಗಡೆ ಉಗ್ರರಿದ್ರು ಅನ್ನುವ ಕಂಪ್ಲೀಟ್ ಮಾಹಿತಿ ಸೇನೆಗೆ ಖಚಿತ ಮಾಹಿತಿ ಇತ್ತು. ಸುಮಾರು 5 ಜನ ಇದ್ರು ಅನ್ನುವ ಖಚಿತ ಮಾಹಿತಿ ಇತ್ತು. ಆ ಕಡೆ ನೋಡಿದ್ರೆ ಪಹಾಡ್ ಬಂದು ಮೊದಲು ಈ ಕಾಂಪೌಂಡ್ ಅನ್ನ ಪುಡಿ ಮಾಡ್ತಾರೆ. ಕಾಂಪೌಂಡ್ ಅನ್ನ ಪುಡಿ ಮಾಡಿ ಆದ ನಂತರ ಗನ್ ಶಾಟ್ ನೋಡಿ ಮೊದಲಿಗೆ ಇಲ್ಲಿಗೆ ಬಂದು ಬುಲೆಟ್ ಬಡಿಯುತ್ತೆ. ಭಾರತ ಸೇನೆ ಇಲ್ಲಿಗೆ ದಾಳಿ ಮಾಡಿದಾಗ ನೋಡಿ, ಇಲ್ಲಿ ಮಾರ್ಕ್ಗಳಿದಾವಲ್ಲ, ಇದು ಬಂದು ಬಡಿದಂತ ಸಮಯದಲ್ಲಿ ಭಾರತ ಸೇನೆ ಗುಂಡಿನ ಚಕಮಕಿ ಮಾಡಿದಾಗ ಇಲ್ಲಿ ಪುಡಿಯಾಗಿರುವಂತ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಗ್ಲಾಸ್ಗಳೆಲ್ಲವೂ ಕೂಡ ಪುಡಿಯಾಗಿದೆ. ಮತ್ತೆ ಇಲ್ಲಿ ಅಟ್ಯಾಕ್ ಆದಂತ ಸಮಯದಲ್ಲಿ ಅವರಿದ್ರು ಅನ್ನೋದ್ರ ಬಗ್ಗೆ ಖಚಿತ ಮಾಹಿತಿ ಎಲ್ಲವೂ ಕೂಡ ಇತ್ತು. ಅದರಂತೆ ಬರ್ತಾರೆ ನೋಡಿ. ಇಲ್ಲಿರುವಂತ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಇದೆಲ್ಲವೂ ಕೂಡ ಪುಡಿಯಾಗಿದೆ. ಅದ್ರ ಜೊತೆಗೆ ಇಲ್ಲಿ ಗನ್ನು ಬಂದು ಬಿದ್ದಿರುವಂತ, ಅಂದ್ರೆ ಬುಲೆಟ್ ಬಂತು ಬಿದ್ದಿರುವಂತ ಈ ಸಮಯಕ್ಕೆ ಇಲ್ಲಿ ಹೋಲ್ ಆಗಿರುವುದನ್ನು ಗಮನಿಸ್ತಾ ಇದ್ದೀರಿ. ಪೈಪ್ಗಳೆಲ್ಲವೂ ಕೂಡ ಇಲ್ಲಿ ಪುಡಿಯಾಗಿದ್ದಾವೆ ನೋಡಿ. ಒಳ ಹೊಕ್ಕು ಸೀಳಿಕೊಂಡು ಹೋಗಿದೆ ಬುಲೆಟ್. ಆ ಸಮಯದಲ್ಲಿ ಆತನನ್ನ ಇಲ್ಲಿ ಬಡ್ದು ಹಾಕಿದ್ದಾರೆ ಭಯೋತ್ಪಾದಕ ಅಂತೇಳಿ ನೋಡಿ. ಇಲ್ಲೆಲ್ಲವೂ ಕೂಡ ಗ್ಲಾಸ್ ಪುಡಿಯಾಗಿರುವುದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಒಳಗಡೆ ಹೋದ್ರೆ ನೋಡಿ, ಒಳಗಡೆ ನೀವು ಹೋಗ್ತಾ ಗಮನಿಸ್ತಾ ಇದ್ದಂಗೆ ಇಲ್ಲಿ ಎಲ್ಲವೂ ಕೂಡ ಇಲ್ಲಿ ಪುಡಿಯಾಗಿರುವಂತ ಇಲ್ಲಿ ಕಾಂಪೌಂಡ್. ನಮ್ಮ ವಿಜನ್ ನಿಧಾನವಾಗಿ ಒಳಗಡೆ ಆಗಮಿಸ್ತಾ ಇದ್ರೆ ನಿಮಗೆ ತೋರಿಸ್ತೀವಿ ನಾವು ಹೇಗಿತ್ತು ಆಪರೇಷನ್. ಎಲ್ಲವೂ ಕೂಡ ರಿಪಬ್ಲಿಕ್ ನಲ್ಲಿ ಮಾಸ್ಟರ್ ಉಗ್ರರ ವಿರುದ್ಧ ಸೇನೆ ಆಪರೇಷನ್ ಕೆಲ್ಲರನ್ನ ಮಾಡ್ತಾ ಇರೋದು ರಕ್ತ ಬೀಜಾಸುರರ ವಿರುದ್ಧ ಕಾರ್ಯಾಚರಣೆಯನ್ನ ಯಶಸ್ವಿಯಾಗಿ ನಡೆಸ್ತಾ ಇದೆ. ರಣರಂಗದಿಂದ ರಿಪಬ್ಲಿಕ್ ಕನ್ನಡ ಡೇರಿಂಗ್ ರಿಪೋರ್ಟ್ ಮಾಡ್ತಾ ಇದೆ. ಉಗ್ರರ ಅಡಗುದಾಣಗಳ ಮೇಲೆ ಹದ್ದಿನ ಕಣ್ಣಿರಿಸಿರುವಂತಹ ಕೆಲಸ ಆಗಿದೆ. ಪುಲ್ವಾಮಾದಲ್ಲಿ ಭಯೋತ್ಪಾದಕರಿಗೆ ನಿರಂತರವಾಗಿ ಶೋಧ ಕಾರ್ಯ, ಉಗ್ರರ ಹೆಣ ಉರುಳಿಸುವಂತಹ ಕೆಲಸ ಆಗ್ತಾ ಇದೆ. ರಿಪಬ್ಲಿಕ್ ಕನ್ನಡದಲ್ಲಿ ಕಾರ್ಯಾಚರಣೆಯ ಕಂಪ್ಲೀಟ್ ಕವರೇಜ್.
ಎಸ್ ಎಕ್ಸಾಕ್ಟ್ಲಿ. ನೋಡಿ, ಭಾರತದ ಮಾಧ್ಯಮದ ಇತಿಹಾಸದಲ್ಲೇ, ಕರ್ನಾಟಕದ ಮಾಧ್ಯಮದ ಇತಿಹಾಸದಲ್ಲೇ ಈ ಒಂದು ಆಪರೇಷನ್ ಬಹಳ ನಿಯರ್ ಆಗಿ ನಾವು ನೋಡಿದ್ವಿ. ಅದ್ರ ಜೊತೆಗೆ ಈಗ ಆಪರೇಷನ್ ಆದಂತಹ ಸ್ಥಳವನ್ನ ತಲುಪಿದ್ವಿ. ಎಕ್ಸ್ಕ್ಲೂಸಿವ್, ಮಾಸ್ಟರ್ ಎಕ್ಸ್ಕ್ಲೂಸಿವ್ ನಾನು ತೋರಿಸ್ತೀನಿ. ನೋಡಿ, ಮೊದಲಿಗೆ ಸೇನೆ ಇಲ್ಲಿಗೆ ಬರುತ್ತೆ. ಸೇನೆ ಬಂದು ಸೇನಾ ಬಂಕರ್ಗಳು ಇಲ್ಲಿ ಬರ್ತವೆ. ಬಂದಾದ ನಂತರ ಸೇನೆ ಬರೋದು ನೋಡಿ, ಈ ಕಾಂಪೌಂಡ್ ಅನ್ನ ಮೊದಲು ಪುಡಿ ಮಾಡ್ತಾರೆ. ಒಳಗಡೆ ಉಗ್ರರಿದ್ರು ಅನ್ನುವ ಕಂಪ್ಲೀಟ್ ಮಾಹಿತಿ ಸೇನೆಗೆ ಖಚಿತ ಮಾಹಿತಿ ಇತ್ತು. ಸುಮಾರು 5 ಜನ ಇದ್ರು ಅನ್ನುವ ಖಚಿತ ಮಾಹಿತಿ ಇತ್ತು. ಆ ಕಡೆ ನೋಡಿದ್ರೆ ಪಹಾಡ್ ಬಂದು ಮೊದಲು ಈ ಕಾಂಪೌಂಡ್ ಅನ್ನ ಪುಡಿ ಮಾಡ್ತಾರೆ. ಕಾಂಪೌಂಡ್ ಅನ್ನ ಪುಡಿ ಮಾಡಿ ಆದ ನಂತರ ಗನ್ ಶಾಟ್ ನೋಡಿ, ಮೊದಲಿಗೆ ಇಲ್ಲಿಗೆ ಬಂದು ಬುಲೆಟ್ ಬಡಿಯುತ್ತೆ. ಭಾರತ ಸೇನೆ ಇಲ್ಲಿಗೆ ದಾಳಿ ಮಾಡಿದಾಗ ನೋಡಿ, ಇಲ್ಲಿ ಮಾರ್ಕ್ಗಳಿದಾವಲ್ಲ, ಇದು ಬಂದು ಬಡಿದಂತ ಸಮಯದಲ್ಲಿ ಭಾರತ ಸೇನೆ ಗುಂಡಿನ ಚಕಮಕಿ ಮಾಡಿದಾಗ ಇಲ್ಲಿ ಪುಡಿಯಾಗಿರುವಂತ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಗ್ಲಾಸ್ಗಳೆಲ್ಲವೂ ಕೂಡ ಪುಡಿಯಾಗಿದೆ. ಮತ್ತೆ ಇಲ್ಲಿ ಅಟ್ಯಾಕ್ ಆದಂತ ಸಮಯದಲ್ಲಿ ಅವರಿದ್ರು ಅನ್ನೋದ್ರ ಬಗ್ಗೆ ಖಚಿತ ಮಾಹಿತಿ ಎಲ್ಲವೂ ಕೂಡ ಇತ್ತು. ಅದರಂತೆ ಬರ್ತಾರೆ ನೋಡಿ. ಇಲ್ಲಿರುವಂತ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಇದೆಲ್ಲವೂ ಕೂಡ ಪುಡಿಯಾಗಿದೆ. ಅದ್ರ ಜೊತೆಗೆ ಇಲ್ಲಿ ಗನ್ನು ಬಂದು ಬಿದ್ದಿರುವಂತ, ಅಂದ್ರೆ ಬುಲೆಟ್ ಬಂತು ಬಿದ್ದಿರುವಂತ ಈ ಸಮಯಕ್ಕೆ ಇಲ್ಲಿ ಹೋಲ್ ಆಗಿರೋದನ್ನ ಗಮನಿಸ್ತಾ ಇದ್ದೀರಿ. ಪೈಪ್ಗಳೆಲ್ಲವೂ ಕೂಡ ಇಲ್ಲಿ ಪುಡಿಯಾಗಿದ್ದಾವೆ ನೋಡಿ. ಒಳ ಹೊಕ್ಕು ಸೀಳಿಕೊಂಡು ಹೋಗಿದೆ ಬುಲೆಟ್. ಆ ಸಮಯದಲ್ಲಿ ಆತನನ್ನ ಇಲ್ಲಿ ಬಡ್ದು ಹಾಕಿದ್ದಾರೆ ಭಯೋತ್ಪಾದಕ ಅಂತೇಳಿ ನೋಡಿ. ಇಲ್ಲೆಲ್ಲವೂ ಕೂಡ ಗ್ಲಾಸ್ ಪುಡಿಯಾಗಿರೋದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಒಳಗಡೆ ಹೋದ್ರೆ ನೋಡಿ, ಒಳಗಡೆ ನೀವು ಹೋಗ್ತಾ ಗಮನಿಸ್ತಾ ಇದ್ದಂಗೆ ಇಲ್ಲಿ ಎಲ್ಲವೂ ಕೂಡ ಇಲ್ಲಿ ಪುಡಿಯಾಗಿರುವಂತ ಇಲ್ಲಿ ಕಾಂಪೌಂಡ್. ನಮ್ಮ ವಿಜನ್ ನಿಧಾನವಾಗಿ ಒಳಗಡೆ ಆಗಮಿಸ್ತಾ ಇದ್ರೆ ನಿಮಗೆ ತೋರಿಸ್ತೀವಿ ನಾವು ಹೇಗಿತ್ತು ಆಪರೇಷನ್. ಎಲ್ಲವೂ ಕೂಡ ರಿಪಬ್ಲಿಕ್ ನಲ್ಲಿ ಮಾಸ್ಟರ್ ಉಗ್ರರ ವಿರುದ್ಧ ಸೇನೆ ಆಪರೇಷನ್ ಕೆಲ್ಲರನ್ನ ಮಾಡ್ತಾ ಇರೋದು ರಕ್ತ ಬೀಜಾಸುರರ ವಿರುದ್ಧ ಕಾರ್ಯಾಚರಣೆಯನ್ನ ಯಶಸ್ವಿಯಾಗಿ ನಡೆಸ್ತಾ ಇದೆ. ರಣರಂಗದಿಂದ ರಿಪಬ್ಲಿಕ್ ಕನ್ನಡ ಡೇರಿಂಗ್ ರಿಪೋರ್ಟ್ ಮಾಡ್ತಾ ಇದೆ. ಉಗ್ರರ ಅಡಗುದಾಣಗಳ ಮೇಲೆ ಹದ್ದಿನ ಕಣ್ಣಿರಿಸಿರುವಂತಹ ಕೆಲಸ ಆಗಿದೆ. ಪುಲ್ವಾಮಾದಲ್ಲಿ ಭಯೋತ್ಪಾದಕರಿಗೆ ನಿರಂತರವಾಗಿ ಶೋಧ ಕಾರ್ಯ, ಉಗ್ರರ ಹೆಣ ಉರುಳಿಸುವಂತಹ ಕೆಲಸ ಆಗ್ತಾ ಇದೆ. ರಿಪಬ್ಲಿಕ್ ಕನ್ನಡದಲ್ಲಿ ಕಾರ್ಯಾಚರಣೆಯ ಕಂಪ್ಲೀಟ್ ಕವರೇಜ್. ಎಸ್ ಎಕ್ಸಾಕ್ಟ್ಲಿ. ನೋಡಿ, ಭಾರತದ ಮಾಧ್ಯಮದ ಇತಿಹಾಸದಲ್ಲೇ, ಕರ್ನಾಟಕದ ಮಾಧ್ಯಮದ ಇತಿಹಾಸದಲ್ಲೇ ಈ ಒಂದು ಆಪರೇಷನ್ ಬಹಳ ನಿಯರ್ ಆಗಿ ನಾವು ನೋಡಿದ್ವಿ. ಅದ್ರ ಜೊತೆಗೆ ಈಗ ಆಪರೇಷನ್ ಆದಂತಹ ಸ್ಥಳವನ್ನ ತಲುಪಿದ್ವಿ. ಎಕ್ಸ್ಕ್ಲೂಸಿವ್, ಮಾಸ್ಟರ್ ಎಕ್ಸ್ಕ್ಲೂಸಿವ್ ನಾನು ತೋರಿಸ್ತೀನಿ. ನೋಡಿ, ಮೊದಲಿಗೆ ಸೇನೆ ಇಲ್ಲಿಗೆ ಬರುತ್ತೆ. ಸೇನೆ ಬಂದು ಸೇನಾ ಬಂಕರ್ಗಳು ಇಲ್ಲಿ ಬರ್ತವೆ. ಬಂದಾದ ನಂತರ ಸೇನೆ ಬರೋದು ನೋಡಿ, ಈ ಕಾಂಪೌಂಡ್ ಅನ್ನ ಮೊದಲು ಪುಡಿ ಮಾಡ್ತಾರೆ. ಒಳಗಡೆ ಉಗ್ರರಿದ್ರು ಅನ್ನುವ ಕಂಪ್ಲೀಟ್ ಮಾಹಿತಿ ಸೇನೆಗೆ ಖಚಿತ ಮಾಹಿತಿ ಇತ್ತು. ಸುಮಾರು 5 ಜನ ಇದ್ರು ಅನ್ನುವ ಖಚಿತ ಮಾಹಿತಿ ಇತ್ತು. ಆ ಕಡೆ ನೋಡಿದ್ರೆ ಪಹಾಡ್ ಬಂದು ಮೊದಲು ಈ ಕಾಂಪೌಂಡ್ ಅನ್ನ ಪುಡಿ ಮಾಡ್ತಾರೆ. ಕಾಂಪೌಂಡ್ ಅನ್ನ ಪುಡಿ ಮಾಡಿ ಆದ ನಂತರ ಗನ್ ಶಾಟ್ ನೋಡಿ, ಮೊದಲಿಗೆ ಇಲ್ಲಿಗೆ ಬಂದು ಬುಲೆಟ್ ಬಡಿಯುತ್ತೆ. ಭಾರತ ಸೇನೆ ಇಲ್ಲಿಗೆ ದಾಳಿ ಮಾಡಿದಾಗ ನೋಡಿ, ಇಲ್ಲಿ ಮಾರ್ಕ್ಗಳಿದಾವಲ್ಲ, ಇದು ಬಂದು ಬಡಿದಂತ ಸಮಯದಲ್ಲಿ ಭಾರತ ಸೇನೆ ಗುಂಡಿನ ಚಕಮಕಿ ಮಾಡಿದಾಗ ಇಲ್ಲಿ ಪುಡಿಯಾಗಿರುವಂತ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಗ್ಲಾಸ್ಗಳೆಲ್ಲವೂ ಕೂಡ ಪುಡಿಯಾಗಿದೆ. ಮತ್ತೆ ಇಲ್ಲಿ ಅಟ್ಯಾಕ್ ಆದಂತ ಸಮಯದಲ್ಲಿ ಅವರಿದ್ರು ಅನ್ನೋದ್ರ ಬಗ್ಗೆ ಖಚಿತ ಮಾಹಿತಿ ಎಲ್ಲವೂ ಕೂಡ ಇತ್ತು. ಅದರಂತೆ ಬರ್ತಾರೆ ನೋಡಿ. ಇಲ್ಲಿರುವಂತ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಇದೆಲ್ಲವೂ ಕೂಡ ಪುಡಿಯಾಗಿದೆ. ಅದ್ರ ಜೊತೆಗೆ ಇಲ್ಲಿ ಗನ್ನು ಬಂದು ಬಿದ್ದಿರುವಂತ, ಅಂದ್ರೆ ಬುಲೆಟ್ ಬಂತು ಬಿದ್ದಿರುವಂತ ಈ ಸಮಯಕ್ಕೆ ಇಲ್ಲಿ ಹೋಲ್ ಆಗಿರೋದನ್ನ ಗಮನಿಸ್ತಾ ಇದ್ದೀರಿ. ಪೈಪ್ಗಳೆಲ್ಲವೂ ಕೂಡ ಇಲ್ಲಿ ಪುಡಿಯಾಗಿದ್ದಾವೆ ನೋಡಿ. ಒಳ ಹೊಕ್ಕು ಸೀಳಿಕೊಂಡು ಹೋಗಿದೆ ಬುಲೆಟ್. ಆ ಸಮಯದಲ್ಲಿ ಆತನನ್ನ ಇಲ್ಲಿ ಬಡ್ದು ಹಾಕಿದ್ದಾರೆ ಭಯೋತ್ಪಾದಕ ಅಂತೇಳಿ ನೋಡಿ. ಇಲ್ಲೆಲ್ಲವೂ ಕೂಡ ಗ್ಲಾಸ್ ಪುಡಿಯಾಗಿರೋದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಒಳಗಡೆ ಹೋದ್ರೆ ನೋಡಿ, ಒಳಗಡೆ ನೀವು ಹೋಗ್ತಾ ಗಮನಿಸ್ತಾ ಇದ್ದಂಗೆ ಇಲ್ಲಿ ಎಲ್ಲವೂ ಕೂಡ ಇಲ್ಲಿ ಪುಡಿಯಾಗಿರುವಂತ ಇಲ್ಲಿ ಕಾಂಪೌಂಡ್. ನಮ್ಮ ವಿಜನ್ ನಿಧಾನವಾಗಿ ಒಳಗಡೆ ಆಗಮಿಸ್ತಾ ಇದ್ರೆ ನಿಮಗೆ ತೋರಿಸ್ತೀವಿ ನಾವು ಹೇಗಿತ್ತು ಆಪರೇಷನ್. ಎಲ್ಲವೂ ಕೂಡ ರಿಪಬ್ಲಿಕ್ ನಲ್ಲಿ